ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಹಾರ್ಮುಜ್ನ ಜಲಸಂಧಿಯಲ್ಲಿ ಭಾರತದ 22 ಹಡಗುಗಳು ಸಿಲುಕಿವೆ. ಹಾರ್ಮುಜ್ನಲ್ಲಿ ಭಾರತದ 22 ಹಡಗುಗಳು ಲಾಕ್ ಆಗಿವೆ. 22ರ ಪೈಕಿ 20 ಹಡಗುಗಳಲ್ಲಿ ಭಾರತದ ಇಂಧನ ಇದೆ. 2,15,000 ಮೆಟ್ರಿಕ್ ಟನ್ LNG ತುಂಬಿದ ಹಡಗು ಕೂಡ ಇದೆ. 3,21,000 ಮೆಟ್ರಿಕ್ ಟನ್ LPG ತುಂಬಿದ ಹಡಗು, 16,76,000 ಮೆಟ್ರಿಕ್ ಟನ್ ಕಚ್ಚಾ ತೈಲ ತುಂಬಿದ ಹಡಗು ಹಾರ್ಮುಜ್ನಲ್ಲಿ ಸಿಲುಕಿದೆ. 20 ಇಂಧನ ತುಂಬಿದ ಹಡಗುಗಳಲ್ಲಿ 10 ಹಡಗುಗಳ ಮೇಲೆ ಭಾರತದ ಧ್ವಜವಿದೆ. ಈವರೆಗೂ ಭಾರತದ ಯಾವುದೇ ಹಡಗಿನ ಮೇಲೆ ದಾಳಿಯಾಗಿಲ್ಲ. ಎಲ್ಲ ಹಡಗುಗಳಲ್ಲೂ ಭಾರತದ ಇಂಧನ ಸುರಕ್ಷಿತವಾಗಿದೆ. 22 ಹಡಗುಗಳಲ್ಲಿ LNG ತುಂಬಿದ 3, LPG ತುಂಬಿದ 10, ಕಚ್ಚಾ ತೈಲ ತುಂಬಿದ 7 ಹಡಗುಗಳಿವೆ. ಇತರೆ ಉತ್ಪನ್ನ ತುಂಬಿದ 2 ಹಡಗುಗಳು ಹಾರ್ಮುಜ್ನಲ್ಲಿ ಸಿಲುಕಿವೆ. ಇನ್ನು ಪರ್ಷಿಯಲ್ ಕೊಲ್ಲಿಯಲ್ಲಿ 23,000 ಭಾರತೀಯ ನಾವಿಕರು ಸಿಲುಕಿದ್ದಾರೆ. 658 ಮಂದಿ ಭಾರತೀಯ ಧ್ವಜವಿರುವ ಹಡಗುಗಳಲ್ಲಿ ಸುರಕ್ಷಿತವಾಗಿದ್ದಾರೆ. ಈವರೆಗೂ 472 ನಾವಿಕರನ್ನ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ. ಕಳೆದ 24 ಗಂಟೆಯಲ್ಲೇ 16 ಭಾರತೀಯ ನಾವಿಕರನ್ನ ದೇಶಕ್ಕೆ ಕರೆತರಲಾಗಿದೆ. ಹಾರ್ಮುಜ್ನಲ್ಲಿ ಸದ್ಯ 22 ಹಡಗುಗಳು ಸಿಲುಕಿವೆ. ಆದರೂ ದೇಶದಲ್ಲಿ ಸಂಗ್ರಹವಾಗಿರೋ ತೈಲದಿಂದ ಸದ್ಯಕ್ಕೆ ಭಾರತದಲ್ಲಿ ಯಾವುದೇ ಸಮಸ್ಯೆ ಎದುರಾಗಿಲ್ಲ. ಇಂಧನ ಕೊರತೆ ಇಲ್ಲ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಪೆಟ್ರೋಲ್ ಬಂಕ್ಗಳಲ್ಲಿ ಎಂದಿನಂತೆ ತೈಲ ಪೂರೈಕೆಯಾಗ್ತಾ ಇದೆ. PNG, CNG, LPG ಯಾವುದೇ ಸಮಸ್ಯೆ ಇಲ್ಲದೆ ಪೂರೈಕೆಯಾಗ್ತಿದೆ ಅಂತ ತಿಳಿಸಿದೆ. क्रूड सिचुएशन और रिफाइनरी ऑपरेशन नॉर्मल है. रिटेल पंप्स पर कोई भी ड्राई आउट नहीं रिपोर्टेड है and all the retail outlets are operating normally. Domestic PNG and CNG for transport 100% supply is ensured without any cut. ಗಲ್ಫ್ ಯುದ್ಧದಿಂದ ದೇಶದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಉಂಟಾಗಿದೆ. ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು, ಉತ್ತರ ಪ್ರದೇಶ, ದೆಹಲಿ ಸೇರಿದಂತೆ ದೇಶಾದ್ಯಂತ ಹಾಹಾಕಾರ ಉಂಟಾಗಿದೆ. ವಾಣಿಜ್ಯ LPG ಸಿಲಿಂಡರ್ಗಳ ಕೊರತೆಯಿಂದ ದೇಶದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಹೋಟೆಲ್, ರೆಸ್ಟೋರೆಂಟ್ಗಳು ಬಂದ್ ಆಗುವ ಭೀತಿಯಲ್ಲಿವೆ. ಹೋಟೆಲ್ ಉದ್ಯಮಕ್ಕೆ ಕೊಂಚ ಪೆಟ್ಟು ಬೀಳ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ಪೂರೈಕೆಗೆ ಆದ್ಯತೆ ನೀಡಲಾಗಿದೆ. ಇದರಿಂದ ಕಂಗೆಟ್ಟಿರುವ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿವೆ. ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿದೆ. ಸಿಬ್ಬಂದಿ ಕೆಲಸ ಕಳೆದುಕೊಳ್ಳೋ ಸ್ಥಿತಿ ಇದೆ. ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡಿ ಅಂತ ಮನವಿ ಮಾಡಿಕೊಂಡಿದೆ. ಗಲ್ಫ್ ಯುದ್ಧದ ಬಿಸಿ KMFಗೂ ತಟ್ಟಿದೆ. ಪೇಡ, ಬರ್ಫಿ, ಲಾಡು, ತುಪ್ಪ, ಚಕ್ಲಿ, ನಿಪ್ಪಟ್ಟು ಅಂತ ನಂದಿನಿ ಬ್ರ್ಯಾಂಡ್ನಲ್ಲಿ KMF 100 ಉತ್ಪನ್ನ ತಯಾರಿಸುತ್ತೆ. ಇದಕ್ಕಾಗಿ ಪ್ರತಿ ತಿಂಗಳು 425 ಗ್ಯಾಸ್ ಸಿಲಿಂಡರ್ ಬೇಕು. 2 ದಿನಗಳಿಗೆ ಆಗುವಷ್ಟು ಗ್ಯಾಸ್ ಸಿಲಿಂಡರ್ಗಳಿದ್ದು ನಾಳೆ ಖಾಲಿಯಾಗಲಿದೆ. ಅಷ್ಟರೊಳಗೆ ಗ್ಯಾಸ್ ಸಿಲಿಂಡರ್ ಬರೆದಿದ್ರೆ ದೊಡ್ಡ ಕಂಟಕವೇ ಎದುರಾಗುತ್ತೆ. ಸಿಹಿ, ಖಾರ ಉತ್ಪನ್ನಗಳಿಗೆ ಬ್ರೇಕ್ ಬೀಳುತ್ತೆ. ಆ ಬಳಿಕ ಹಾಲು ವಿಲೇವಾರಿಗೂ ಸಮಸ್ಯೆ ಎದುರಾಗಲಿದೆ. ಇಲ್ಲಿ ಇರುವಂಥದ್ದು ಬಾಯ್ಲರ್ ಸಿಸ್ಟಮ್ ಏನಿದೆ, ಗ್ಯಾಸ್ ಬಳಸ್ಕೊಂಡು ಮಾಡೋದ್ರಿಂದ ಗ್ಯಾಸ್ ಅಗತ್ಯ ಇದೆ. ತುರ್ತು ಕೂಡ ಅಗತ್ಯ ಕೂಡ. 2 ದಿನಕ್ಕೂ ಅಷ್ಟು ಆಗೋಷ್ಟು ಇದೆ. ನಿನ್ನೆ ಯುಗಾದಿ, ಇಂದು ಹೊಸ ತೊಡಕು. ಹೀಗಾಗಿ ನಿನ್ನೆ ಬೆಂಗಳೂರಲ್ಲಿ ಹೋಳಿಗೆ ಖರೀದಿಗಾಗಿ ಜನ ಮುಗಿಬಿದ್ದಿದ್ರು. ಮಲ್ಲೇಶ್ವರಂನ ಹೋಳಿಗೆ ಮನೆ ಗ್ಯಾಸ್ ಸಮಸ್ಯೆಯಿಂದ ಬಂದಾಗಿತ್ತು. ಹೋಳಿಗೆಗೆ ಡಿಮ್ಯಾಂಡ್ ಇದ್ದಿದ್ರಿಂದ ಸೌದೆ ಮೂಲಕವೇ ಹೋಳಿಗೆ ತಯಾರು ಮಾಡಿದ್ರು. ಹೋಳಿಗೆ ಖರೀದಿಗಾಗಿ ಜನ 100 ಮೀಟರ್ ವರೆಗೂ ಕ್ಯೂ ನಿಂತಿದ್ರು. ಪ್ರತಿ ವರ್ಷ 6 ರಿಂದ 7 ಸಾವಿರ ಹೋಳಿಗೆ ತಯಾರು ಮಾಡ್ತಾ ಇದ್ರು. ಆದ್ರೆ ಗ್ಯಾಸ್ ಸಮಸ್ಯೆಯಿಂದ 2,000 ಹೋಳಿಗೆ ಮಾತ್ರ ರೆಡಿಯಾಗಿದ್ವು.